ಎಲ್ಲರಿಗೂ ನಮಸ್ಕಾರ. ಈಗಂತೂ ಜಗತ್ತಿನಾದ್ಯಂತ ಉದ್ಯೋಗ ದೊರಕುವುದೇ ಒಂದು ದೊಡ್ಡ ದುರ್ಲಭವಾಗಿದೆ. ಇಂತಹ ಸಂದರ್ಭದಲ್ಲಿ ಶ್ರೀದೇವಿ, ಮಹಾದೇವಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅನುಗ್ರಹದಿಂದ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿದರೆ ಬಹಳ ಸಂತೋಷ ಅಲ್ವಾ? ಹಾಗಾಗಿ ಯಾರು ಈ ಸಾತ್ವಿಕತೆಯಿಂದ ಇದ್ರ ಮೇಲೆ ನಂಬಿಕೆ ಇದೆಯೋ ಅವರು ಈ ಮಂತ್ರವನ್ನು ಪ್ರತಿ ದಿವಸವೂ 108 ಸಾರಿ ಹೇಳಿಕೊಂಡ್ರೆ ಪ್ರಾಪ್ತಿಯಾದರೆ, ಭಗವತಿಯ ಕರುಣೆ ಆದರೆ ಭಾಳ ಒಳ್ಳೆಯದಲ್ವ. ಉದ್ಯೋಗವೇ ಎಲ್ಲರ ಲಕ್ಷಣವೂ. ಈಗ ಗಂಡು ಹೆಣ್ಣು ಎಲ್ಲರಿಗೂ ಉದ್ಯೋಗ ಬೇಕಾಗಿದೆ. ಹಾಗಾಗಿ ಆ ಉದ್ಯೋಗ ಪ್ರಾಪ್ತಿಗೋಸ್ಕರ ಶೀಘ್ರ ಉದ್ಯೋಗ ಸಿಗಲಿ ಎನ್ನುವಂತಹ ಕಾರಣಕ್ಕೋಸ್ಕರ ಶ್ರೀ ಸಪ್ತಶತಿಯಲ್ಲಿ ಬರುವಂತಹ ಒಂದು ಮಂತ್ರವನ್ನು ನಿಮಗೆ ಹೇಳಿಕೊಡ್ತೀನಿ. ಅದನ್ನು ಹೇಳಿ ಆಗ್ಬೋದಲ್ಲ? ಶ್ರೀ ಗುರುಭ್ಯೋ ನಮಃ. ಓಂ ನಮಶ್ಚಂಡಿಕಾಯೈ. ಉದ್ಯೋಗ ಪ್ರಾಪ್ತಿಗೋಸ್ಕರ ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂದರೆ ವೃತ್ತಿಯ ಪ್ರಾಪ್ತಿಗೋಸ್ಕರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಅನುಗ್ರಹ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಪ್ರತಿದಿನವೂ ಹೀಗೆ 108 ಸಾರಿ ಹೇಳ್ತಾ ಹೋದರೆ ಉದ್ಯೋಗ ಸಿಕ್ಕಿದ್ರೆ ಬಹಳ ಸಂತೋಷ. ಯಾಕೆ ಟ್ರೈ ಮಾಡಬಾರ್ದಲ್ವ? ಶಾಸ್ತ್ರಗಳು ಇರೋದೇ ಅದಕ್ಕೋಸ್ಕರ. ಕಷ್ಟ ಕಾಲದಲ್ಲಿ ನಮಗೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕೋಸ್ಕರವೇ ಶಾಸ್ತ್ರಗಳನ್ನ ಮಾಡಿರುವಂಥದ್ದು. ಶಾಸ್ತ್ರ ಅಂದರೆ ಶಾಸನಗಳು ಅಂತ. ಹಾಗಾಗಿ ಆ ಶಾಸ್ತ್ರವನ್ನು ಅನುಸರಿಸೋಣ. ಇನ್ನೊಂದೆರಡು ಸಾರಿ ಹೇಳ್ಕೊಡ್ತೀನಿ, ಹೇಳ್ಬೋದಲ್ಲ? ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗಲಿ. ಪ್ರತಿ ಸಾರಿಯೂ 108 ಸಾರಿ ಹೇಳಿ. ಶ್ರೀ ಜಗದಂಬಾರ್ಪಣಮಸ್ತು.